ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ನಾನು ನಮ್ಮೂರಾದ ನರಸಿಂಹಗಿರಿ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಯಾಗಿದೆ. ಸರ್ಕಾರಿ ಶಾಲೆಯನ್ನು ಯಾರು ಯಾವುದೇ ಕಾರಣಕ್ಕೆ ಜರಿಯಬಾರದು ಎಂದು ಕೂಡ್ಲಿಗಿ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಎನ್ ಟಿ ಶ್ರೀನಿವಾಸ್ ಅವರು ತಮ್ಮ ಬಾಲ್ಯದ ಸವಿನೆನಪುಗಳ ಬುತ್ತಿ ಬಿಚ್ಚಿಟ್ಟಿದ್ದಾರೆ. ಅವರು ನವೆಂಬರ್ 26ರಂದು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕರ್ನಾಟಕ ರಾಜ್ಯ ಶಾಲಾ ಅಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿಗಳ ಸಮನ್ವಯ ವೇದಿಕೆ ಆಯೋಜನೆ ಮಾಡಲಾಗಿದ್ದ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದರು. ಶಿಕ್ಷಕರು ದೇಶಕ್ಕೆ ಭವಿಷ್ಯದ ಸತ್ಪ್ರಜೆಗಳನ್ನ ನೀಡುವ ಹೊಣೆ ಹೊಂದಿದ್ದಾರೆ. ಆದ್ದರಿಂದ ಅವರು ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ, ಶಿಸ್ತು, ಸಂಸ್ಕಾರವನ್ನ ನೀಡಿ ಅವರ ಉತ್ತಮ ಭವಿಷ್ಯಕ್ಕಾಗಿ ಭದ್ರ ಬುನಾದಿ ಹಾಕಬೇಕಾಗಿದೆ ಎಂದಿದ್ದಾರೆ. ಅವರು ಇದಕ್ಕೂ ಮೊದಲು ಭಾರತದ ಸಂವಿಧಾನದ ದಿನದ ಪ್ರಯುಕ್ತವಾಗಿ ವೇದಿಕೆ ಮುಂಭಾಗದಲ್ಲಿ ನಿರ್ಮಿಸಲಾಗಿದ್ದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ನಮಿಸಿದ್ರು ಮತ್ತು ಭಾರತಕ್ಕೆ ಅಂಬೇಡ್ಕರ್ ಅವರ ಕೊಡುಗೆ ಹಾಗೂ ಸಂವಿಧಾನ ಕುರಿತು ಮಾತನಾಡಿದರು. ಭಾರತೀಯ ನಾಗರಿಕರಿಗೆ ಹಕ್ಕುಗಳನ್ನ ಹಾಗೂ ಕಾನೂನುಗಳನ್ನು ವಿವರಿಸುವ ದಾಖಲೆ ತೋರಿಸುವಲ್ಲಿ ಬಾಬಾ ಸಾಹೇಬ್ರು ಬಹುದೊಡ್ಡ ಪಾತ್ರವನ್ನ ವಹಿಸಿದ್ದಾರೆ. ಅವರ ಶ್ರಮದಾನದ ಫಲ ಸಂವಿಧಾನವಾಗಿದೆ. ಅಂತಹ ಅಮೂಲ್ಯವಾದ ಕೊಡುಗೆಯನ್ನ ದೇಶದ ನೀಡಿರುವ ದಿನವಾಗಿದ್ದು ಇಂದು ಬಾಬಾ ಸಾಹೇಬ್ರ ಕೊಡುಗೆಯನ್ನ ದೇಶ ಸ್ಮರಿಸ್ತಾ ಇದೆ ಎಂದಿದ್ದಾರೆ. ನಾಡಿಗೆ ಸತ್ಪ್ರಜೆಗಳನ್ನ ನೀಡೋ ಬಹುದೊಡ್ಡ ಜವಾಬ್ದಾರಿ ಪೋಷಕರ, ಶಿಕ್ಷಕರ, ಎಸ್ಟಿಎಂಸಿ ಯವರ ಮತ್ತು ನಮ್ಮೆಲ್ಲರ ಮೇಲಿದೆ ಎಂದಿದ್ದಾರೆ. ನಾನು ಕೂಡ ಖಂಡಿತ ಅವ್ರ ಜೊತೆ ಎಲ್ಲ ಮಾತಾಡ್ಬಿಟ್ಟು ಈಗ ನಾನು ಹೇಳ್ದಲ್ಲ, ಫೌಂಡೇಶನ್ ಸರಿಯಾಗಿರ್ಬೇಕು. ನಾವು ಉಳಿದಿದ್ದೆಲ್ಲ ನಾವು ಬಿಲ್ಡಿಂಗ್ ಸ್ಟ್ರಕ್ಚರ್ಸು ಅದು ಏನು ಬೇಕೋ ಸವಲತ್ತುಗಳು ನಾವು ಕೊಡೋಂಥದ್ದು. ಆದರೆ 378 ಶಾಲೆನ ಪ್ರತಿ ಇದು ಕನ್ನಡಿ ಬೂತ್ ಕನ್ನಡಿ ಹಿಡ್ಕೊಂಡು ಹುಡುಕೋದು, 18 ಮೇಲುಸ್ತುವಾರಿ ಸಚಿವ ಸಮಿತಿ ಸದಸ್ಯರುಗಳನ್ನ ಎಲ್ಲರನ್ನೂ ಒಬ್ಬ ಶಾಸಕ ಕಂಟ್ರೋಲ್ ಮಾಡಿಬಿಡ್ತಾನೆ, ಹೇಳ್ದಾಗ ಕೇಳ್ಬಿಡ್ತಾರೆ ಅಂದರೆ ಅದು ಸುಳ್ಳು, ಅದು ಆಗೋದಿಲ್ಲ. ಇದೆಲ್ಲರೂ ಸೇರಿ ಮಾಡಬೇಕಾದ್ರೆ ಪ್ರತಿಯೊಬ್ಬರು ಇಲ್ಲಿ ಕೂತಿರೋದು ಆದ್ಯ ಕರ್ತವ್ಯ. ನಿಮ್ಮಲ್ಲಿ ಏನೇ ಭಿನ್ನಾಭಿಪ್ರಾಯಗಳಿರಲಿ, ಯಾವುದಾದ್ರೂ ವಿಷಯಕ್ಕೆ ಭಿನ್ನಾಭಿಪ್ರಾಯಗಳಿಲ್ಲ, ಅದು ಮೊದಲು ಬದಿಗಿಟ್ರಿ. ಶಾಲೆಗಳು ಗುಣಮಟ್ಟ ಶಿಕ್ಷಣಕ್ಕೆ ನಮ್ಮ ಶಾಲೆ ಯಾಕೆಂದರೆ ನಿಮ್ಮ ಮಕ್ಕಳು ಕೂಡ ಎಲ್ಲ ಇದ್ದೀರಿ, ಎಲ್ಲರೂ ಮದುವೆ ಆಗಿದ್ದೀರಿ, ಎಲ್ಲರಿಗೂ ಸಂಸಾರ ಇದೆ, ಎಲ್ಲ ನಿಮಗೂ ಮಕ್ಕಳಿದ್ದಾರೆ ಆಯಿತಾ. ನಿಮ್ಮ ಮಕ್ಕಳು ಯಾಕೆ ಸ್ವಲ್ಪ ಪ್ರೈವೇಟ್ ಸ್ಕೂಲ್ಗೆ ಹೋಗಬೇಕು, ಬಡವ್ರ ಮಕ್ಕಳು ಯಾಕೆ ಗೌರ್ಮೆಂಟ್ ಸ್ಕೂಲಲ್ಲಿ ಇರ್ಬೇಕು ಅನ್ನೋದು ಬೇಡ ಆಯಿತಾ. ನಿಮ್ಮ ಮಕ್ಕಳು ಕೂಡ ನಿಮ್ಮ ಮಕ್ಕಳಿಗೆ ಹೇಗೆ ಶಿಕ್ಷಣ ಸಿಗ್ತದೋ ಅದೇ ರೀತಿ ಈಗ ನಮ್ಮ ಅಧ್ಯಕ್ಷರು ಕೂಡ ಹೇಳ್ತಾ ಇದ್ರು, ಪ್ರಧಾನಮಂತ್ರಿ ಮುಖ್ಯಮಂತ್ರಿ ಮಕ್ಕಳು ಎಲ್ಲ ಹೋಗ್ತಾರೋ ಒಂದು ಸರ್ಕಾರಿ ಶಾಲೆ ಮಗು ಕೂಡ ಅದೇ ಶಾಲೆಯಲ್ಲಿ ಹೋಗ್ಬೇಕು ಅಂತ ಶಿಕ್ಷಣ ವ್ಯವಸ್ಥೆ ಬರಬೇಕು ನಮ್ಮ ಹತ್ರ ಅಂತ ಹೇಳ್ಬಿಟ್ಟು ನಮ್ಗೆ ಹೇಳ್ತಾ ಇದ್ರು. ಖಂಡಿತ ಇಂಥ ಒಂದು ಒಳ್ಳೆ ಕಲ್ಪನೆಗಳು, ಒಂದು 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 ಒಳ್ಳೆ ಉದ್ದೇಶಗಳು ಶಿಕ್ಷಣದ ಬಗ್ಗೆ ಆಗಿರ್ಬೋದು, ಆರೋಗ್ಯದ ಬಗ್ಗೆ ಆಗಿರ್ಬೋದು, ಸ್ವಚ್ಛತೆ ಅಂತೂ ನನಗೆ ನಿಜವಾಗ್ಲೂ ಡಾಕ್ಟರ್ ಆಗಿ ತಡ್ಕೊಳಕ್ ಆಗ್ತಾ ಇಲ್ಲ. ಅದಕ್ಕೆ ಏನಾದರೂ ಒಂದು ಖಂಡಿತ ನಾನು ಮಾಡೇ ಮಾಡ್ತೀನಿ. ನನ್ನ ಕಳಕಳಿ ಮನವಿ ಇಷ್ಟೇ, ತುಂಬಾ ಜನ ಮನೆ ಹತ್ರನೂ ಬರ್ತೀರಾ, ಈ ವೈಯಕ್ತಿಕ ಈಗ ಬೆಳಿಗ್ಗೆ ನಾನು ತಡವಾಗಿ ಬಂದಿದ್ದು ನಾನು ಕ್ಷಮೆ ಕೊಡ್ತೀನಿ. ಇಷ್ಟೇ ಉದ್ದೇಶ. ನಿರಂತರವಾಗಿ ಕಾರ್ಯಕ್ರಮಗಳು, ಸಭೆಗಳು, ಮದುವೆಗಳು, ಜಾತ್ರೆಗಳು, ಹಬ್ಬಗಳು, ಉಣವುಗಳ ಮಧ್ಯೆ ಈ ಆಡಳಿತ ಸರ್ಕಾರಿ ಅಧಿಕಾರಿಗಳ ಜೊತೆ ಸ್ವಲ್ಪ ಆಡಳಿತ ವ್ಯವಸ್ಥೆಯನ್ನು ಕೂಡ ದಾರಿಗೆ ತರಬೇಕಾಗಿದೆ. ಇದ್ರ ಜೊತೆಗೆ ಅದಕ್ಕೆ ಅತ್ಯಂತ ಕಡಿಮೆ ಸಮಯ ನನಗೆ ಸಿಗ್ತಾ ಇದೆ. ಅದಕ್ಕೋಸ್ಕರ ಸುಮಾರು 10 ಗಂಟೆಯಿಂದ 12 ಗಂಟೆವರೆಗೂ ನಾನು ಸ್ವಲ್ಪ ಸಾರ್ವಜನಿಕ ಸಿಕ್ಕರೆ ಅವ್ರಿಗೆ ಏನೇನು ಕೇಳಲ್ಲ. ಸಾರ್ವಜನಿಕರು ಒಂದು ಫೋನ್ ಮಾಡಿ ಇವರು ಅಧಿಕಾರಿಗೆ ಅಂತ ಬರ್ತಾರೆ, ಒಂದು ಲೆಟರ್ ಬರೆದ್ಬಿಟ್ಟು ಒಂದು ಫೋನ್ ಮಾಡಿ ಈ ತರ ವಿಷಯ ಅಂತ ಹೇಳೋದಕ್ಕೆ. ಅದಕ್ಕೋಸ್ಕರ ನಾನು ಬೆಳಿಗ್ಗೆ 8:30, 9 ಗಂಟೆಯಿಂದ 11 ಗಂಟೆವರೆಗೂ ಊರಲ್ಲೇ ಇರ್ತೀನಿ. ಸುಮಾರು 500ರಿಂದ 600 ಜನ ಹಳ್ಳಿಯಲ್ಲಿ ಜನಗಳು ಬಂದಿರ್ತಾರೆ. ಒಂದು ಅಧಿಕಾರಿ ಏನಾಗ್ಬಿಟ್ಟಿದೆ, ಎಲ್ಲಿ ನೋಡಿದ್ರು ವಿಡಿಯೋ ಕಾನ್ಫರೆನ್ಸ್ಗಳು, ಎಲ್ಲಿ ನೋಡಿದ್ರು ದಿನ ನೋಡಿದ್ರೆ ಮೀಟಿಂಗ್ಗಳು. 25 ದಿವಸದಲ್ಲಿ 20 ದಿವಸ ಈ ಸರ್ಕಾರ ಮೀಟಿಂಗ್ಗಳು ಇರ್ತವೆ. ಅದಕ್ಕೋಸ್ಕರ ನಾವೆಲ್ಲ ಹೋಗಿ ಸ್ವಲ್ಪ ಗಲಾಟೆ ಮಾಡಿದ ಶಾಸಕರು ಈಗ ಸಾಮಾನ್ಯ ಮುಖ್ಯ ಕಾರ್ಯದರ್ಶಿಗಳು ಕೂಡ ಹೇಳಿದ್ದಾರೆ, ಸಾಯಂಕಾಲ 3 ಗಂಟೆಯಿಂದ 5 ಗಂಟೆ ಅಂದ್ರೆ ಯಾವುದು DC ಮೀಟಿಂಗ್ ಸಿಕ್ಕೊಳ್ಳಂಗಿಲ್ಲ, ಸಾರ್ವಜನಿಕರ ಭೇಟಿಗೆ ಅವಕಾಶ ಕೊಡ್ಬೇಕಂತ ಹೇಳ್ಬಿಟ್ಟು. ಈ ಸದ್ಯಕ್ಕೆ ಏನಂದ್ರೆ ಒಂದು ವಾಟ್ಸಪ್ ಇರೋದ್ರಿಂದ ನಾವು ಅವ್ರ ಫೋನ್ ಎತ್ತಿಲ್ಲ ಅಂದ್ರೂ ವಾಟ್ಸಪ್ ಅಲ್ಲಂತೂ ನಾನಂತೂ ಮುಖ್ಯಮಂತ್ರಿ ಆದಿಯಿಂದ ಯಾವ ಅಧಿಕಾರಿನೂ ವಾಟ್ಸಪ್ ಅಲ್ಲಂತೂ ನನ್ನ ಕೆಲಸ ಆಗೋವರೆಗೂ ಅವ್ರನ್ನ ಬೆಂಬಿಡದೆ ಕಾಡ್ತಾ ಇರ್ತೀನಿ. ನಾನು ಕಳಿಸಿ ಅವ್ರ ಫೋನ್ ಎತ್ತಿಲ್ಲ ಅಂದ್ರೂ ಅವ್ರಿಗೆ ತಲುಪಿಸಂತ ಕೆಲಸ ಮಾಡಿ ನನ್ನ ಕೆಲಸ ಅಂತೂ ನಾನು ಮಾಡಿಸ್ಕೊಳ್ತಾ ಇದ್ದೀನಿ. ನನ್ನ ಕಳಕಳಿ ಮನವಿ ಇಷ್ಟೇ, ಶಾಲೆಗಳ ಬಗ್ಗೆ ಒಂದು ದೊಡ್ಡ ಕನಸು, ಸರ್ಕಾರಿ ಶಾಲೆಗಳ ಬಗ್ಗೆ, ಟು ಬಿ ವೆರಿ ಪ್ರಿಸೈಸ್, ಸರ್ಕಾರಿ ಶಾಲೆಗಳ ಬಗ್ಗೆ, ಶಿಕ್ಷಣದ ಗುಣಮಟ್ಟದ ಬಗ್ಗೆ, ಮತ್ತೆ ಆ ಮಕ್ಕಳು ಮತ್ತೆ ಆ ತಾಯಿಯಂದ್ರ ಆರೋಗ್ಯದ ಬಗ್ಗೆ ನನಗೆ ತುಂಬಾ ಕಾಳಜಿ ಇದೆ. ಯಾವ ಊರಿಗೆಲ್ಲ ನೋಡು ರಕ್ತಹೀನತೆ ಆಯ್ತಾ, ಎಲ್ಲಿ ನೋಡಿದ್ರು ಅನಿಮಿಯಾ ಇದೆ, ಎಲ್ಲಿ ನೋಡಿದ್ರು ಅವ್ರಿಗೆ ಆರೋಗ್ಯದ ಸಮಸ್ಯೆಗಳಿದ್ದಾವೆ. ಇದ್ರ ಬಗ್ಗೆ ನಾನು ತುಂಬಾ ನನಗೆ ಚಿಂತೆ ಆಗ್ಬಿಟ್ಟಿದೆ. ಅದಕ್ಕೋಸ್ಕರ ನಾನು ಈ ಶಾಲೆಗಳ ಬಗ್ಗೆ, ಶಿಕ್ಷಣದ ಬಗ್ಗೆ ಮತ್ತೆ ಆರೋಗ್ಯದ ಬಗ್ಗೆ ಅತಿಯಾಗಿ ಒಂದು ನಿರೀಕ್ಷೆ ಮತ್ತು ಒಂದು ಕನಸಿಟ್ಕೊಂಡು ಬಂದಿದ್ದೀನಿ. ಎಲ್ಲ ನಮ್ಮ ಮುಖಂಡರಿಗೂ ನಿಮ್ಗೆಲ್ಲರಿಗೂ ಅಷ್ಟೇ
ನಮ್ಮ ವೈಯಕ್ತಿಕ ಒಂದು ಬದಿಗಿಟ್ಟು ತಾಲೂಕಿನ ಒಂದು ಶಿಕ್ಷಣ. ಯಾಕಂದ್ರೆ ಈಗ ಯಾಕೆ ಕೊಟ್ಟೂರು ಅಷ್ಟು ಇಷ್ಟಪಡ್ತಾ ಇದ್ದಾರೆ, ಯಾಕೆ ಧಾರವಾಡ ಇಷ್ಟಪಡ್ತಾ ಇದ್ದಾರೆ, ಯಾಕೆ ತುಮಕೂರು ಇಷ್ಟಪಡ್ತಾ ಇದ್ದಾರೆ, ಯಾಕೆ ಮೈಸೂರು ಇಷ್ಟಪಡ್ತಾ ಇದ್ದಾರೆ, ಯಾಕೆ ಬೇರೆ ಊರುಗಳಿಗೆ ಆ ತರ ಶಿಕ್ಷಣ ಸಿಗಬಾರ್ದು ಅಂತ ನೋಡ್ತಾ ಇದ್ದೀನಿ. ನಿನ್ನೆ ಬೊಮ್ಮನಹಳ್ಳಿಗೆ ಹೋಗಿದ್ದೆ, ಸಂಡೂರಲ್ಲಿ ಹೋಗಿದ್ದೀನಿ. ಎಷ್ಟು ಇಂಟರ್ನ್ಯಾಷನಲ್ ದೊಡ್ಡ ಸ್ಕೂಲ್ ಇದೆ. ನಾನು ಹೋಗಿದ್ದು ಸಂಡೂರಲ್ಲಿ SRS ಸ್ಕೂಲಲ್ಲಿ ಸುಮಾರು 88 ನಾನು ಸೇರಿದ್ದು. 45 ವರ್ಷದಿಂದನೇ 35-40 ಈಗ ಆಗಲೇ ಅದು 60ನೇ ಇಶ್ಯೂನಲ್ಲಿ ರೆಸಿಡೆನ್ಸಿಯಲ್ ಸ್ಕೂಲ್ ಆಗಿದೆ. ಇಲ್ಲಿ ರಾಷ್ಟ್ರೋತ್ತರ ಶಾಲೆ ಇದೆ ಅಗ್ರಬೊಮ್ಮನಹಳ್ಳಿಯಲ್ಲಿ. ಇಲ್ಲಿ ಇಂದು ಮತ್ತೆ ಎಂತ ಒಳ್ಳೆ ಸ್ಕೂಲುಗಳಿದ್ದಾವೆ. ಅಕ್ಕಪಕ್ಕದಲ್ಲಿ ಎಷ್ಟು ಒಳ್ಳೆ ಸ್ಕೂಲುಗಳಿದ್ದಾವೆ. ಯಾಕೆ ನಮ್ಮ ಊರಲ್ಲಿ ಯಾರು ಮುಂದೆ ಬರ್ತಾ ಇಲ್ಲ? ಒಂದು ಒಳ್ಳೆ CBSE ಶಾಲೆ ಮಾಡೋಕ್ಕಾಗಲಿ ಯಾಕೆ ಮುಂದೆ ಬರ್ತಾ ಇಲ್ಲ? ಯಾಕೆ ಮನಸ್ಸು ಮಾಡ್ತಾ ಇಲ್ಲ? ಯಾಕೆ ಫೀಸ್ ಕಟ್ಟೋಷ್ಟು ಶಕ್ತಿ ಇಲ್ವಾ? ಇಲ್ಲ ಯಾಕೆ ಇಲ್ಲಿ ವ್ಯವಸ್ಥೆ ಏನಾಗಿದೆ? ಎಲ್ಲ ಯೋಚನೆ ಮಾಡಬೇಕು. ನಾನಂತೂ ಎಲ್ಲ ಯೋಚನೆ ಮಾಡಿ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ. ನಿಮ್ಮ ಕಾಳಜಿ, ನಿಮ್ಮ ಸಹಕಾರ ಅಷ್ಟೇ ಬೇಕು ನಮ್ಗೆ. ಯಾಕೆಂತಂದ್ರೆ ಇದು ಸ್ಪರ್ಧಾತ್ಮಕ ಪ್ರಪಂಚ, ಆಯ್ತಾ? ನಾವು ಕಾಂಪಿಟೇಟಿವ್ ಅಲ್ಲಿ ಒಂದು ಡಾಕ್ಟರ್ ಆಗಿರ್ಬೋದು, ಒಂದು ಟೀಚರ್ ಆಗಿರ್ಬೋದು, ಸ್ಕೂಲ್ ಆಗಿರ್ಬೋದು, ಒಂದು IAS ಆಫೀಸರ್ ಬರ್ಬೋದು, ಯಾರು ಮುಂಚೂಣಿಯಲ್ಲಿ ಇರ್ತಾರೆ, ಯಾರು ಇದಿರ್ತಾರೆ, ಅವ್ರಿಗೆ ಅದನ್ನ ಫಲನ ತಿಂತಾರೆ. ಅದಕ್ಕೋಸ್ಕರ ನಾವು ಕೂಡ ಅಭಿವೃದ್ಧಿ, ಆರೋಗ್ಯ ವಿಷಯದಲ್ಲಾಗಿರ್ಬೋದು, ಶಿಕ್ಷಣ ವಿಷಯದಲ್ಲಾಗಿರ್ಬೋದು, ಯಾವುದೇ ವಿಷಯದಲ್ಲಿ ಇರಬಾರ್ದು. ಎಲ್ಲ ರೀತಿಯಲ್ಲಿ ನಾವು ಮುಂದುವರಿಬೇಕು. ಇದೇ ಅಣೆಪಟ್ಟೆ ಕಟ್ಕೊಂಡು ಸರ್ಕಾರ ಕೊಡಂತ ಒಂದು ಫಿಕ್ಸ್ಡ್ ಕರ್ಕೊಂಡು ಬಂದು ಆವಾಗ ಆನ್ಲೈನ್ ಪಾಠ ಕೊರೋನಾ ಟೈಮಲ್ಲಿ ಆವಾಗ ನಾನು ಏನ್ ಮಾಡಿದ್ದೇನೆ ಅಂದ್ರೆ ಶಿಕ್ಷಕರನ್ನೇ ಮಕ್ಕಳ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದೇನೆ. ಶಿಕ್ಷಕರ ಮನೆ ಆಟ ನಿಲ್ಲಿಸೋದು ಅವ್ರನ್ನ ಕರ್ಕೊಂಡು ಹೋಗುದು. ಯಾಕಂದ್ರೆ ಆ ಮಕ್ಕಳಿಗೆ ಪಾಠದಲ್ಲಿ ವಂಚಿತರಾಗ್ತಾರೆ, ನೆಟ್ವರ್ಕ್ ಇರೋದಿಲ್ಲ. ಆವಾಗ ನಾನು ರಿಕ್ಷಾ ತಗೊಂಡು ಮಕ್ಕಳಿಗೆ ಶಾಲೆ ಶಿಕ್ಷಕರನ್ನ ಕರ್ಕೊಂಡೋಗಿ ಮಕ್ಕಳ ಮನೆಗೆ ಪಾಠ ಮಾಡ್ತೇನೆ. ಆ ಮಕ್ಕಳನ್ನ ಪಾಠದಲ್ಲಿ ವಂಚಿತರಾದ ಹಾಗೆ ನೋಡ್ಕೊಂಡಿದ್ದೇನೆ. ಅಷ್ಟೇ ಅಲ್ಲ, ಈಗಲೂ ಸಮೇತ ನಾನು ಒಂದು ವ್ಯಾನ್ ಖರೀದಿ ಮಾಡಿ, ನನ್ನ ಸ್ವಂತ ದುಡ್ಡಲ್ಲಿ ನಾನು ವ್ಯಾನ್ ಖರೀದಿ ಮಾಡಿ, ನಾನು ವ್ಯಾನ್ ಅಲ್ಲಿ ಮಕ್ಕಳನ್ನ ಫಸ್ಟ್ ಎಷ್ಟು ಮಕ್ಕಳಿದ್ದಾರೆ? 40 ಮಕ್ಕಳಿದ್ದಾರೆ. ಈಗ 80 ಮಕ್ಕಳಿದ್ದಾರೆ. ನಾನು ವ್ಯಾನ್ ಅಲ್ಲಿ ಮಕ್ಕಳನ್ನ ನನ್ನ ಏನು ಸಂಬಳ ಇಲ್ಲದೆ, ನಾನು ಮೇಂಟೆನೆನ್ಸ್ ಕೊಡ್ತಾರೆ, ನಾನು ಅದನ್ನು ಹೇಳೋದಿಲ್ಲ, ಮೇಂಟೆನೆನ್ಸ್ ಕೊಡ್ತಾರೆ, ಆದ್ರೆ ನನ್ನ ಸಂಬಳವಿಲ್ಲದೆ ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಬಿಡುವಂತ ಕೆಲಸ ನಾನು ಮಾಡ್ತಾ ಇದ್ದೇನೆ. ಇದನ್ನು ಯಾಕೆ ಈ ವೇದಿಕೆಯಲ್ಲಿ ಹೇಳ್ಕೊಂಡೆ ಅಂದ್ರೆ, ನಾನು ಮಾತ್ರ ಅಲ್ಲ, ಈ ಕೆಲಸ ಮಾಡ್ತಿರೋ ನನ್ನ ಹೆಸರಿಗೋಸ್ಕರ ಅಲ್ಲ. ಯಾಕಂದ್ರೆ ಇನ್ನೊಬ್ಬ ಮಹಿಳೆಯನ್ನು ಆಕಾಂಕ್ಷಿ ಇರ್ತಾಳೆ, ನಾನು ಏನಾದ್ರು ಸಾಧನೆ ಮಾಡಬಲ್ಲೆ, ಏನಾದ್ರು ಮಾಡ್ಬೇಕು, ಟೀಕೆ ಟಿಪ್ಪಣಿ ಮಾಡೋರು 100 ಜನ ಇರ್ತಾರೆ. ಅದಕ್ಕೋಸ್ಕರ ಒಂದು ಹೆಣ್ಮಗಳು ಏನ್ ಮಾಡ್ತಾಳೆ, ಹಿಂಜರಿತಾಳೆ. ನಾನ್ ಮಾಡ್ಲಿಕ್ಕೆ ಅವ್ರು ಏನ್ ಹೇಳ್ತಾರೋ, ಇವ್ರು ಏನ್ ಹೇಳ್ತಾರೆ. ಆದ್ರೆ ನಾನು ಅದು ಯಾವುದೋ ಆಲೋಚನೆ ಮಾಡಿದೆ. ನಾನೇನ್ ಮಾಡ್ಬೇಕು, ನಾನು ಏನು ಸಾಮಾಜಿಕ ಕೆಲಸ ಮಾಡ್ಬೇಕು, ಏನ್ ಒಳ್ಳೇದು ಮಾಡ್ಬೇಕು, ಅದನ್ನ ಮಾಡ್ತಾ ಇದ್ದೇನೆ. ಇದನ್ನ ಎಲ್ಲಾ ಮಹಿಳೆಯರು ಇದನ್ನ ಸ್ವಲ್ಪ ಮೈಂಡ್ ಅಲ್ಲಿ ಇಟ್ಕೊಂಡು, ನೀವು ನಿಮ್ಮ ಸಮಾಜ ಸೇವೆ ಏನಿದೆ, ನಿಮ್ಮ ಮಕ್ಕಳ ಮುಂದಿನ ಪೀಳಿಗೆಗೂ ಇದೆ ಶಾಶ್ವತ ಆಗತ್ತೆ ಅನ್ನುವ ಒಂದು ಉದ್ದೇಶದೊಂದಿಗೆ ಈ ಒಂದು ಕುಡ್ಲಿಗಿ ಈ ಒಂದು ಊರನ್ನ ಇನ್ನು ನೋಡೇ ಇಲ್ಲ, ಈ ಒಂದು ಊರಲ್ಲಿ ನೋಡಿ ನಿಮ್ಮೆಲ್ಲರ ಎದುರುಗಡೆ ಮಾತಾಡುವಂತ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಾನು ವೇದಿಕೆಯಲ್ಲಿ STMC ಸಮನ್ವಯ ಸಮಿತಿ ರಾಜ್ಯಾಧ್ಯಕ್ಷರು ಆದ ಉಮೇಶ್ ಜೆ ಗಂಗವಾಡಿ, STMC ಸಮನ್ವಯ ಸಮಿತಿ ರಾಜ್ಯ ಉಪಾಧ್ಯಕ್ಷ ಗುನ್ನಳ್ಳಿ ರಾಘವೇಂದ್ರ, ಕ್ಷೇತ್ರದ ಶಿಕ್ಷಣಾಧಿಕಾರಿ ಪದ್ಮನಾಭ ಕರ್ಣಂ, STMC ಸಮನ್ವಯ ಸಮಿತಿಯ ರಾಜ್ಯ ಜಿಲ್ಲಾ ತಾಲೂಕು ಘಟಕಗಳ ಮುಖಂಡರು, ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷ ಕಾವಲಿ ಶಿವಪ್ಪ ನಾಯ್ಕ, ಸ್ಥಾಯಿ ಸಮಿತಿ ಅಧ್ಯಕ್ಷ ಸೈಯದ್ ಶುಕೂರು, ರಾಜ್ಯ ಕಾರ್ಯದರ್ಶಿ GS ಪಾರ್ವತಿ, ರಾಜ್ಯ ಖಜಾಂಚಿ ಜ್ಯೋತಿ ರಾಮಶೆಟ್ಟಿ, ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ S ವೆಂಕಟೇಶ್, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ತಾಲೂಕು ಅಧ್ಯಕ್ಷ ಜೆ ಕೊಟ್ರಗೌಡ, STMC ಸಮನ್ವಯ ಸಮಿತಿ ಕೂಡ್ಲಿಗಿ ತಾಲೂಕಾಧ್ಯಕ್ಷರು ಆದ ಟಿ ಭಾಗ್ಯ, ಹೂವಿನ ಹಡಗಲಿ ಸಮಿತಿ ಅಧ್ಯಕ್ಷರು ಆದ S ಯಶೋಧ, BEO ಪದ್ಮನಾಭ ಕರ್ಣಂ ಸೇರಿ ಗಣ್ಯರು ಉಪಸ್ಥಿತರಿದ್ದರು. ಶಿಕ್ಷಣ ಇಲಾಖಾ ಅಧಿಕಾರಿಗಳು, ತಾಲೂಕಿನ ವಿವಿಧೆಡೆಯ ಶಿಕ್ಷಕರು, STMC ಸಮನ್ವಯ ಸಮಿತಿಯ ಕೂಡ್ಲಿಗಿ ತಾಲೂಕು ಹಾಗೂ ನೆರೆಹೊರೆ ತಾಲೂಕು ಸಮಿತಿಗಳ ಪದಾಧಿಕಾರಿಗಳು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬಂದು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.